ಅಂಡ್ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಇರುವಂತ ಕಂಟೆಸ್ಟೆಂಟ್ಸ್ಗಳು ಓಕೆ ಎಲ್ಲ ಅಂದ್ರೆ ನಮ್ಗಿನ್ನೂ ಅವ್ರ ಬಗ್ಗೆ ಗೊತ್ತಿಲ್ಲ. ಈಗ ಬಿಗ್ ಬಾಸ್ ಮನೆಗೆ ಅನ್ನೋ ಒಂದು ದೊಡ್ಡ ಮನೆ ಕಳಿಸ್ತಿದ್ದಾರೆ ಅಂತಂದ್ರೆ ಸೊ ಅವರಲ್ಲಿ ಏನಾದರೂ ಒಂದು ಟ್ಯಾಲೆಂಟ್ ಇದ್ರೆ ಅವರಿಂದ ಬಿಗ್ ಬಾಸ್ಗೆ ಏನಾದರೂ ಒಳ್ಳೆ ಕಂಟೆಂಟ್ ಸಿಗುತ್ತೆ ಅಂದ್ರೇನೆ ಅವ್ರನ್ನ ಕಳಿಸೋದು ಮನೆ ಒಳಗಡೆ. ಸುಮ್ಮನೆ ಕಳಿಸ್ತಾರಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಅಲ್ಲಿರುವಂಥ ಅಷ್ಟೂ ಜನ ಕಂಟೆಸ್ಟೆಂಟ್ಸ್ಗಳು, ಈಗ ಒಂದು 17 ಜನ ಕಂಟೆಸ್ಟೆಂಟ್ಸ್ಗಳಿದ್ದಾರೆ. ಅಷ್ಟೂ ಜನ ಕಂಟೆಸ್ಟೆಂಟ್ಸ್ಗಳಲ್ಲಿ ಏನೋ ಒಂದು ಕಂಟೆಂಟ್ ಇರೋದ್ರಿಂದಾನೇ ಅವ್ರು ಒಳಗಡೆ ಇರೋದು. ಸೊ ಹೋಗಿರೋರೆಲ್ಲ ಯಾರು ಸರಿ ಇಲ್ಲ, ಯಾರು ಚೆನ್ನಾಗಿಲ್ಲ, ಅವರೆಲ್ಲ ಕಂಟೆಸ್ಟೆಂಟ್ಸ್ಗಳ ಅನ್ನೋ ಥರ ಮಾತಾಡಲೇಬಾರ್ದು. ಯಾಕಂದರೆ ನಮ್ಗೆ ಅವ್ರ ಬಗ್ಗೆ ಇನ್ನೂ ಏನೂ ಗೊತ್ತಿಲ್ಲ. ಈಗಿನ್ನೂ 2ನೇ ವಾರಕ್ಕೆ ಕಾಲಿಟ್ಟಿದ್ದಾರೆ ಅವರು. ಮುಂದೆ ಹೋಗ್ತಾ 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 ಗೊತ್ತಾಗುತ್ತೆ ಅವರಲ್ಲಿರುವಂತಹ ಟ್ಯಾಲೆಂಟ್ ಏನು, ಅವ್ರಿಗೆ ಹೆಂಗೆ ಮಾತಾಡ್ತಾರೆ, ಅವರು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ, ಸೊ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಈಗಾಗಲೇ ಮಲ್ಲಮ್ಮನ ನಾವು ತುಂಬ ಸಾಫ್ಟ್ ಅಂದ್ಕೊಂಡಿದ್ವಿ, ಅಯ್ಯೋ ಪಾಪ ಅಂದ್ಕೊಂಡಿದ್ವಿ. ಬಟ್ ಮಲ್ಲಮ್ಮನು ತುಂಬ ಇಂಟೆಲಿಜೆಂಟ್ ಇದ್ದಾರೆ, ಅವರು ಸಖತ್ತಾಗಿ ಗೇಮ್ ಆಡ್ತಾರೆ ಅನ್ನೋದು ಗೊತ್ತಾಗಿದೆ. ಆ್ಯಂಡ್ ನಾವು ರಕ್ಷಿತಾ ಅವರು ಎಲಿಮಿನೇಟ್ ಆದಾಗ ನಾವು ಅಂದ್ಕೊಂಡ್ವಿ ರಕ್ಷಿತಾ ಮನೇಲಿದ್ದರೂ ಆಟ ಆಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಆಕೆಗೆ ಕನ್ನಡ ಕೂಡ ಬರಲ್ಲ, ಹೇಗೆ ಕಾನ್ವರ್ಸೇಷನ್ ಮಾಡ್ತಾಳೆ ಎಲ್ಲರ ಜೊತೆಗೂ, ತುಂಬ ಕಷ್ಟ ಆಗುತ್ತೆ. ರಕ್ಷಿತಾ ಹೊರಗಡೆ ಬಂದಿದ್ದೇ ಸರಿ ಹೋಯಿತು, ಪರವಾಗಿಲ್ಲ, ಪಾಪ ಅವಳು ಹೆಂಗೋ ಬದಿಕೊಳ್ಳಿಲ್ಲಿ, ಏನೋ ಗಿಮೋಷನ್ ಮಾಡ್ಕೊಂಡು ಇರಲಿ ಬಿಡು, ಅಷ್ಟು ಜನದ ಒಳಗಡೆ ಹೆಂಗೆ ಆಡ್ತಾಳೆ ಅಂತ ಅಂದ್ಕೊಂಡಿದ್ವಿ. ಬಟ್ ದಟ್ ಈಸ್ ವೆರಿ ರಾಂಗ್. ಏನಂತಂದರೆ ರಕ್ಷಿತಾ ಈಗಾಗಲೇ ಆಲ್ರೆಡಿ ಎಲ್ರಿಗೂ ಅಲ್ಲಿ ಕ್ಲಾಸ್ ತಗೋತಿದ್ದಾಳೆ, ಎಲ್ಲರ ಹತ್ರನೂ ಜಗಳ ಆಡ್ತಿದ್ದಾರೆ. ಆ್ಯಂಡ್ ಎಲ್ರಿಗೂ ಕ್ವೆಶನ್ ಮಾಡ್ತಿದ್ದಾರೆ, ರಿಟರ್ನ್ ಕ್ವೆಶನ್ ಮಾಡ್ತಿದ್ದಾರೆ. ಏನು ನೀವು ಹಿಂಗೆ ಮಾತಾಡ್ತಿದ್ದೀರಾ, ಹಿಂಗೆ ಯಾಕೆ ಮಾತಾಡ್ತಿದ್ದೀರಾ, ನೀವು ಹಂಗೆ ಮಾಡಬಾರ್ದಿತ್ತು, ಹಿಂಗೆ ಮಾಡಬಾರ್ದಿತ್ತು ಅಂತ ಹೇಳಿ. ಆ್ಯಂಡ್ ಮಲ್ಲಮ್ಮನ ಜೊತೆ ಒಂದು ಒಳ್ಳೆ ಗುಡ್ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಆಟ ಅಂದರೆ ಇವಾಗ ಆಟ ಶುರುವಾಗಿದೆ. ಆ್ಯಂಡ್ ಎಲ್ರಿಗೂ ಕೂಡ ತುಂಬ ಕಾಂಪಿಟೇಷನ್ ಕೊಡ್ತಿದ್ದಾರೆ ರಕ್ಷಿತಾ ಅವರು. ಬಿಗ್ ಬಾಸ್ ಮನೆಯೆಲ್ಲ ಮಾತಾಡ್ತಿದ್ದಾರೆ, ಅವಳನ್ನ ನಾವು ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡಿದ್ವಲ್ಲ, ಇಲ್ಲ ಅವಳು ಚಿಕ್ಕ ಹುಡುಗಿ ಅಲ್ಲ, ಅವಳಿಗೆ ತುಂಬ ನಾಲೆಜ್ ಇದೆ ಅಂತ. ಎಸ್, ಈಗ ಮತ್ತೆ ಹೊಸಕೋಟೆಯಿಂದ ಒಬ್ರು ಕಾಲ್ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ ಅವ್ರನ್ನ. ಹಲೋ ಹಲೋ. ಹಾ ಮೇಡಮ್. ಸರ್ ಶ್ರೀಕಾಂತ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೆಂಗಿದ್ದೀರಾ? ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾ ಮೇಡಮ್, ಸೂಪರ್, ಡೈಲಿ ನೋಡ್ತಾ ಇದೀವಿ. ಹೌದಾ? ಹೇಗಿದೆ ಸರ್ ಬಿಗ್ ಬಾಸ್? ತುಂಬಾ ಇಷ್ಟನಾ ಬಿಗ್ ಬಾಸ್ ನಿಮ್ಗೆ? ಹೋದ್ ಸೀಸನ್ ಅಷ್ಟೇನ್ ಚೆನ್ನಾಗಿಲ್ಲ ಬಿಡಿ ಈ ಸಲ. ಹೌದಾ? ಹಾ. ಇಷ್ಟ ಆಗಿಲ್ವಾ ನಿಮ್ಗೆ ಬಿಗ್ ಬಾಸ್? ಇಷ್ಟ ಆಯ್ತು, ಗಿಲ್ಲಿ ಒಬ್ಬ ಇಷ್ಟ ಆದ. ಮತ್ ಇಲ್ಲಿನ ಕಂಟೆಸ್ಟೆಂಟ್ಸ್ ಗಳ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಕಂಟೆಸ್ಟೆಂಟ್ ಬಗ್ಗೆ ಏನ್ ಹೇಳಕ್ಕಾಗುತ್ತೆ, ಎಲ್ಲ ಚೆನ್ನಾಗಿ ಆಡ್ತಾ ಇದಾರೆ. ಗಿಲ್ಲಿ ಒಬ್ಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾನೆ. ಅವ್ರದ್ದು ಮತ್ತೆ ಕಾವ್ಯಂದು ಪೇರು ಸ್ವಲ್ಪ ಕ್ಲಿಕ್ ಆಗ್ತಿದೆ ಅನ್ಸ್ತಾ ಇದೆ ನಮಗೆ. ಇವಾಗ ಮಲ್ಲಮ್ಮ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರದ್ದು ಒಂದು ಪೇರ್ ಆಗ್ತಿದೆ ಈಗ. ಅವರಿಬ್ರು ಗುಡ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ, ಕುಚುಕು ದೋಸ್ತುಗಳಾಗೋಗ್ಬಿಟ್ಟಿದ್ದಾರೆ. ಸೊ ಅವರ ಒಂದು ಜೋಡಿ ಬಗ್ಗೆ ಏನ್ ಹೇಳ್ತೀರಾ? ನನಗೇನ್ ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮೇಡಮ್. ಹೌದಾ? ಓ, ನೀವು ಗಿಲ್ಲಿ ಕಾವ್ಯ ಮದ್ವೆ ಏನಾದ್ರು ಆಗ್ತಾರೆ ಅಂದ್ರೆ ಸ್ವಲ್ಪ ಖುಷಿ ಆಗುತ್ತೆ. ಓ, ಗಿಲ್ಲಿ ಕಾವ್ಯ ಮದ್ವೆ ಆದ್ರೆ ನಿಮಗ್ ಖುಷಿನಾ? ಸರ್ ಬಿಗ್ ಬಾಸ್ ಮನೆಯಲ್ಲಿ ಇಂತ ಲವ್ ಸ್ಟೋರಿಗಳು, ಇಂತ ಪ್ರೇಮ ಕಥೆಗಳು ಎಷ್ಟಾಗಿಲ್ಲ ಸರ್? ಎಲ್ಲ ಬಂದವರೆಲ್ಲ ಮದ್ವೆ ಆಗೋರ ಹೊರಗಡೆಯಿಂದ? ಇಲ್ಲ ಇಲ್ಲ ಮೇಡಮ್. ನಿಮ್ ನೇಮ್ ಮೇಡಮ್? ನಿಮ್ ನೇಮ್ ಮೇಡಮ್? ನನ್ನ ನೇಮು ದಿವ್ಯಾ ವಸಂತ ಸರ್. ನೀವೇನಾದ್ರೂ ಬಿಗ್ ಬಾಸ್ ಹೋಗ್ಬೇಕು ಅನ್ಕೊಂಡಿದ್ದೀರಾ ಮೇಡಮ್? ಏನ್ ಸರ್? ಓ, ದಿವ್ಯಾ ವಸಂತ ಮೇಡಮ್, ನಿಮ್ದು ಫೋಟೋ ನೋಡಿದೀನಿ ನಾನು. ಸರ್ ಒಳ್ಳೆ ಕಾಮಿಡಿ ಮಾಡ್ತಾ ಇದ್ದೀರಾ ಲೈವ್ ಅಲ್ಲಿ ನೀವು. ಓಕೆ ಮೇಡಮ್, ನೀವು ಬರ್ಬೇಕಿತ್ತು ಮೇಡಮ್ ಬಿಗ್ ಬಾಸ್ಗೆ, ಖಂಡಿತ ಸಪೋರ್ಟ್ ಮಾಡ್ತಾ ಇದ್ದೆ ನಾನು. ಹೌದಾ? ನಾವು ವೋಟ್ ನಿಮ್ಗೆ ಹಾಕ್ತಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಟ್ ಅಭಿಮಾನಿಗಳು ಸಂಘ ಏನಾದ್ರು ಮಾಡಿ ಬಿಗ್ ಬಾಸ್ ಅವ್ರಿಗೆ ಗೆಲ್ಸ್ತಾ ಇದ್ವಾ? ಏನ್ ಸರ್? ನಿಮ್ದೊಂದು ಅಭಿಮಾನಿಗೆ ಸಂಘನಾದ್ರು ಮಾಡಿಸ್ತಿದ್ವಿಯಪ್ಪ ನಾವು. ಹೌದಾ ಸರ್? ಈಗಲೂ ಚಾನ್ಸ್ ಇದೆ ಸರ್, ಮಾಡಿಸಿ ಸರ್ ಅಭಿಮಾನಿಗಳ ಸಂಘ. ಸರಿ ಸರಿ ಮೇಡಮ್, ಆಯ್ತು. ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ. ಅಂಡ್ ಬಿಗ್ ಬಾಸ್ ನೋಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್, ಶ್ರೀಕಾಂತ್ ಅವರು ಲೈವಲ್ಲೇ ಒಳ್ಳೊಳ್ಳೆ ಕಾಮಿಡಿ ಮಾಡ್ತಿದ್ರು. ಓಕೆ, ಅವ್ರಿಗೂ ಕೂಡ ಈಗಿನ ಅದೇ ಗಿಲ್ಲಿ ಕಾವ್ಯ ಮದುವೆ ಆದರೆ ಅವ್ರಿಗೆ ಇಷ್ಟ ಅಂತೆ. ಇನ್ನು ರಕ್ಷಿತಾ ಮತ್ತು ಗಂಗಮ್ಮ ಅವರ ಇಬ್ಬರು ಜೋಡಿ ಅಷ್ಟೊಂದೇ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರು. ಅವರಿಗೆ ಗಿಲ್ಲಿ ಕಾವ್ಯ ಮೇಲೆ ಇಂಟ್ರೆಸ್ಟು, ಅವರ ಲವ್ ಸ್ಟೋರಿ ಏನಾಗುತ್ತೆ ಅಂತ. ಇವರ
ಇವ್ರು ಅಂದರೆ ಮಲ್ಲಮ್ಮ ಮತ್ತು ರಕ್ಷಿತಾ ಶೆಟ್ಟಿ ಅವರ ಒಂದು ಕಾಂಬಿನೇಷನ್ ಆಗಿರ್ಬೋದು, ಅವರ ಒಂದು ಜೋಡಕ್ಕಿಗಳ ಏನು ಮಾತುಕತೆ, ಜಗಳ, ಆಟ ಅವೆಲ್ಲ ಇದೆಯಲ್ಲ, ಅದೆಲ್ಲ ಇಷ್ಟ ಇಲ್ಲ ಅಂತ ಅವ್ರಿಗೆ. ಓಕೆ, ಬಟ್ ಬೇರೆ ಅವ್ರಿಗೆಲ್ಲ ತುಂಬ ಇಷ್ಟ ಆಗ್ತಿಲ್ಲ. ನನಗೆ ಸಾಕಷ್ಟು ಕಮೆಂಟ್ಸ್ಗಳನ್ನ ನಾನು ನೋಡಿದೆ. ಚೆನ್ನಾಗಿದೆ ಮಲ್ಲಮ್ಮ ಆ್ಯಂಡ್ ರಕ್ಷಿತಾ ಕಾಂಬಿನೇಷನ್, ನೋಡ್ತಿರ್ತೀರಾ. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ನಿಮಗೆ ಯಾರು ಇಷ್ಟ ಆಗ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ? ರಕ್ಷಿತಾ ಮತ್ತು ಮಲ್ಲಮ್ಮನ ಕಾಂಬಿನೇಷನ್ ಚೆನ್ನಾಗಿದೆಯಾ, ಅಥವಾ ಎಲಿಮಿನೇಟ್ ಯಾರಾಗಬೇಕು, ಎಲಿಮಿನೇಟ್ ಯಾರಾದರೆ ಚೆನ್ನಾಗಿರುತ್ತೆ? ಆ್ಯಂಡ್ ಮನೆಯಲ್ಲಿ ಇರೋದಕ್ಕೆ ಯಾರು ಅರ್ಹರು, ಯಾರು ಅನರ್ಹರು, ನಿಮಗೆ ಏನು ಅನ್ಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.